ಕೃಷಿಕರಿಗೆ ಇದೀಗ ಗುಡ್ ನ್ಯೂಸ್. ಮಳೆ ಕುರಿತ ಬಿಗ್ ಅಪ್ಡೇಟ್ ಇದೀಗ ಬರ್ತಾ ಇದೆ. ಬಿಸಿಲಿನ ಧಗೆಗೆ ಬೇಸತ್ತ ಜನಕ್ಕೆ ಮುಂಗಾರಿನಿಂದ ಇಂಪು. ಬಿಸಿಲಿನ ಬೇಗೆಗೆ ತತ್ತರಿಸಿದ ಕೃಷಿಕರಿಗೆ ಇದೀಗ ಗುಡ್ ನ್ಯೂಸ್. ಬಿಸಿಲಿನ ಧಗೆಗೆ ಬೇಸತ್ತ ಜನಕ್ಕೆ ಮುಂಗಾರಿನ ಇಂಪು. ದಕ್ಷಿಣ ಭಾರತಕ್ಕೆ ಶೀಘ್ರವಾಗಿ ತಂಪೆರೆಯಲಿದೆ ವರುಣ. ಈ ಬಾರಿ ಒಂದು ವಾರ ಮೊದಲೇ ಮುಂಗಾರು ಮಾರುತಗಳ ಆರಂಭ. ಮೇ 25ರಂದು ಕೇರಳಂಗೆ ಮುಂಗಾರು ಮಾರುತಗಳ ಎಂಟ್ರಿ. ವಾಡಿಕೆಯಂತೆ ಕೇರಳಕ್ಕೆ ಜೂನ್ 1ಕ್ಕೆ ಬರಬೇಕಿದ್ದ ವರುಣ, ಆದ್ರೆ ಈ ವರ್ಷ ಮೇ ಕೊನೆ ವಾರದಲ್ಲಿ ಮಾನ್ಸೂನ್ ಎಂಟ್ರಿ. ಯುರೋಪ್ ಹವಾಮಾನ ಮುನ್ಸೂಚನಾ ಕೇಂದ್ರ ಮಾಹಿತಿಯನ್ನ ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಸಾಧ್ಯತೆ. ಹಾಗಾಗಿ ಕೇರಳ, ದಕ್ಷಿಣ ತಮಿಳುನಾಡಿಗೆ ಹೆಚ್ಚಿನ ತೇವಾಂಶ. ಹೀಗಾಗಿ ಕೇರಳದಲ್ಲಿ ಮೇ 25ಕ್ಕೂ ಮೊದಲೇ ಮಳೆ ಆರಂಭ ಆಗುತ್ತೆ. ಕೃಷಿಕರಿಗೆ ಗುಡ್ ನ್ಯೂಸ್. ಕೇರಳ ಕೃಷಿಕರಿಗೆ ಎಸ್ ನೋಡಿ, ಬಿಸಿಲಿನ ಬೇಗೆಗೆ ತತ್ತರಿಸ್ತಾ ಇದ್ದಾರೆ ಜನ ಎಲ್ಲ ಕಡೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲೂ ಸಹಿತ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆವರಿಸಿಕೊಳ್ಳುತ್ತೆ, ಬರುತ್ತೆ ಅನ್ನುವಂಥದ್ದು ಕೊಟ್ಟಿರುವಂತ ಹವಾಮಾನ ಮುನ್ಸೂಚನೆಗಳು. ಬಟ್ ಕೇರಳಂಗೆ ಹೆಚ್ಚಿನ ಮಳೆ ಆಗುವಂತ ಸಾಧ್ಯತೆ, ಒಂದು ವಾರದ ಮೊದಲೇ ಮಳೆ ಬರುತ್ತೆ. ಹವಾಮಾನ ಇಲಾಖೆ, ಯುರೋಪ್ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ದಕ್ಷಿಣ ಭಾರತಕ್ಕೆ ಶೀಘ್ರವಾಗಿ ವರುಣ ತಂಪೆರಿತಾನೆ. ರೈತರಿಗೆ ಖುಷಿ ಪಡುವಂತಹ ಸುದ್ದಿ. ಒಂದು ವಾರ ಮೊದಲೇ ಮುಂಗಾರು ಮಾರುತಗಳು ಉದ್ಭವ ಆಗುತ್ತೆ. ಮೇ 25ರಂದು ಕೇರಳಂಗೆ ಮಳೆಯಾಗುವಂತ ಸಾಧ್ಯತೆ. ಕೇರಳಕ್ಕೆ ಜೂನ್ 1ಕ್ಕೆ ಬರಬೇಕಿದ್ದ ವರುಣ ಮೇ 25ಕ್ಕೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ಯುರೋಪ್ ಹವಾಮಾನ ಮುನ್ಸೂಚನಾ ಕೇಂದ್ರ ಈ ಮಾಹಿತಿಯನ್ನ ಕೊಟ್ಟಿದೆ. ಯಾಕಂದ್ರೆ ಅರಬ್ಬಿ ಸಮುದ್ರದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಕೇರಳ ಮತ್ತು ದಕ್ಷಿಣ ತಮಿಳುನಾಡಿಗೆ ಹೆಚ್ಚಿನ ತೇವಾಂಶ ಉಂಟಾಗುತ್ತೆ. ಹಾಗಾಗಿ ಕೇರಳದಲ್ಲಿ ಮೇ 25ಕ್ಕೂ ಮೊದಲೇ ಮಳೆ ಆರಂಭ ಆಗುತ್ತೆ. ಮುಂಗಾರುಗೆ ಏನೇನೆಲ್ಲ ಬಿತ್ತನೆ ಮಾಡಬೇಕು, ಕೃಷಿ ಕಾರ್ಯಗಳು ಏನೇನೆಲ್ಲ ಆರಂಭ ಆಗುತ್ತಲ್ವಾ, ಅದೆಲ್ಲವನ್ನು ಕೂಡ ರೈತರು ಬೇಗನೆ ಮಾಡ್ಕೋಬಹುದು. ಯಾಕಂದ್ರೆ ಮುಂಗಾರು ಮಳೆಯನ್ನ ನಂಬ್ಕೊಂಡೆ ಮಳೆ ಆಧಾರಿತ ಕೃಷಿಕರು ಇರ್ತಾರಲ್ಲ, ಅವನ ಬೇಸಾಯ ಮಾಡುವಂಥವ್ರು, ಅವ್ರಿಗೆಲ್ಲ ಮಳೆ ಆಧಾರಿತ ಕೃಷಿಯನ್ನ ನಂಬ್ಕೊಂಡಿದ್ದಾರೆ. ಈಗಿನ ದಿನಮಾನಗಳಲ್ಲಿ ಬೋರ್ವೆಲ್ ಇದ್ರೂ ಸಹಿತ ಮಳೆ ಆಗ್ತಾ ಇಲ್ಲ, ನೀರು ಬರ್ತಾ ಇಲ್ಲ. ಮಳೆ ಬಿದ್ರೆ ಅಲ್ವಾ ಬೋರ್ವೆಲ್ಗೆ ನೀರು ಹೋಗೋದು. ಹಾಗಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಎಲ್ಲವೂ ಕೂಡ ಬತ್ತಿ ಹೋಗ್ತಾ ಇದೆ. ಸೊ ಮುಂಗಾರಿನಿಂದ ರೈತರಿಗೆ ಒಂಚೂರು ಖುಷಿ ಪಡುವಂತ ಸುದ್ದಿ.